ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೋಡಿ, ಮಮತಾ ಬೇಗಂ ಅವರು ಸೋತಿಲ್ಲ ಅನ್ನುವಂಥ ಸಂಚಿಕೆ, ಬೆಳಗಿನ ಸಂಚಿಕೆ ಯಾವ ರೀತಿ ವೈರಲ್ ಆಗ್ತಾ ಇದೆ ಅಂದರೆ, ನಾನು ಸಾಂವಿಧಾನಿಕವಾಗಿ ಹೇಗೆ ಇದು ಸಾಧ್ಯ ಇಲ್ಲ, ಹೀಗೆ ಈಕೆ ರಾಜೀನಾಮೆ ಕೊಡದೆ ಹೋದರೂ ಅಧಿಕಾರ ಕಳ್ಕೊತಾರೆ ಅನ್ನುವಂಥ ಅನುಚ್ಛೇದಗಳನ್ನು ತಮಗೆ ಹೇಳಿದ್ದೆ. ಈಕೆ ಹೇಳುವ ಕಾರಣಗಳೇನು ಅಂದರೆ, ಒಂದು 100 ಸೀಟ್ಗಳನ್ನು ಕದ್ದು ಬಿಟ್ಟಿದ್ದಾರೆ ಬಿ ಜೆ ಪಿಯವರು. ಅಷ್ಟೇ ಅಲ್ಲ, ಮತ ಎಣಿಕೆ ನಡೆಯುವಾಗ ಈಕೆ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ, ಈಕೆಯನ್ನು ಹೊಡೆದ್ರಂತೆ ಬಡದ್ರಂತೆ. ಅಲ್ರಿ, ಮಮತಾ ಬೇಗಮ್ಗೆ ಯಾರಾದರೂ ಹೊಡೆಯೋದು ಬಡಿಯೋದು ಮಾಡೋಕ್ಕಾಗತ್ತನ್ರಿ? ಮಾಡಿದ್ರೆ ಆಕೆ ಸುಮ್ಮನೆ ಕೂತ್ಕೊಳ್ಳೋ ಹೆಣ್ಮಗಳೇನ್ರಿ? ತಕ್ಷಣ ಹೊರಗಡೆ ಬಂದಿರೋರು, ರೆಡಿ ಇರುವಂಥ ಕ್ಯಾಮ್ರಾ ಎದುರಿಗೆ ದೊಡ್ಡದಾದಂಥ ಸರ್ಕಸ್ ಮಾಡಿರೋರು ಮತ ಎಣಿಕೆಯನ್ನು ನಿಲ್ಲಿಸಿ ಫಲಿತಾಂಶವನ್ನು ಪ್ರಕಟ ಆಗಲಾರದ ಹಾಗೆ ನೋಡ್ಕೊಳ್ಳೋರು ಅಂತ ಒಂದು ಅವಕಾಶಕ್ಕಾಗಿ ಇವರೆಲ್ಲರೂ ಕಾಯ್ತಾ ಇದ್ರು. ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಏನಂದರೆ, ಎಕ್ಸಿಟ್ ಪೋಲ್ನ ಫಲಿತಾಂಶ ಬಂತು 29ನೇ ತಾರೀಕು ಸಂಜೆ 6:30. ಬಂದ ತಕ್ಷಣ ಇವರು ಏನು ಮಾಡಿದರು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಮೊದಲು ಯಾರ್ಯಾರು ಈಕೆಯ ಚೇಲಾಗಳಿದ್ರು ಅವರೆಲ್ಲ ಹೋಗಿ ಪ್ರತಿಭಟನೆಯನ್ನು ಶುರು ಮಾಡಿದರು. ಯಾವಾಗ 150ರಿಂದ 160 ಸ್ಥಾನ ಭಾರತೀಯ ಜನತಾ ಪಾರ್ಟಿಗೆ ಅಂತ ಬಂತು, ಯಾವಾಗ ಈಕೆಗೆ ಡಬಲ್ ಜಿಟ್ಟಿಗೆ ಇಳಿತಾರೆ TMC ಅಂತ ಬಂತು, ತಕ್ಷಣದಲ್ಲಿ ಎಲ್ಲೆಲ್ಲಿ EVM ಮಷಿನ್ಗಳನ್ನು ಉಗ್ರಾಣ ಸ್ಟೋರ್ ಮಾಡಲಾಗಿದೆಯೋ ಆ ಕೇಂದ್ರದ ಬಳಿ ಅವ್ರ ಜನರನ್ನು ಕಳಿಸಲಾಯಿತು. ಅಲ್ಲಿ ಕಳಿಸಿ ಒಳಗಡೆ ಜನ ಇದ್ದಾರೆ, ಇಲ್ಲಿ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದರು. ಇನ್ನು ಮಮತಾ ಬೇಗಂ ಸ್ವತಃ ತನ್ನ ಕಾನ್ಸ್ಟಿಟ್ಯೂಯನ್ಸಿ ಆದಂಥ ಭವಾನಿಪುರ ಕಾನ್ಸ್ಟಿಟ್ಯೂಯನ್ಸಿ ಒಂದೇ ಅಲ್ಲದೆ ಬೇರೆ ಬೇರೆ ಕಡೆ ಸ್ಟ್ರಾಂಗ್ ರೂಮ್ಗಳಿಗೆ ಹೋಗಿ ನುಗ್ಗಿದರು. ಸ್ವತಃ ಎಲೆಕ್ಷನ್ ಆಫೀಸರ್ಸು ಯಾವ ಸ್ಟ್ರಾಂಗ್ ರೂಮ್ ಒಳಗಡೆ ಅಭ್ಯರ್ಥಿ ಹೋಗಲಿಕ್ಕೆ ಅವಕಾಶವಿಲ್ಲವೋ ಅಂಥ ಸ್ಟ್ರಾಂಗ್ ರೂಮ್ನೊಳಗೆ ಮಮತಾ ಬೇಗಂನ ಕರ್ಕೊಂಡು ಹೋಗಿ ತೋರಿಸಿದ್ರು. ನೋಡಿ ಸ್ವಾಮಿ, ಮೇಡಮ್, ಈ ರೀತಿ ಎಲ್ಲ ಜೋಡಿಸಿಡಲಾಗಿದೆ, ಇದನ್ನು ವರ್ಗೀಕರಣ ಮಾಡದೆ ಹೋದರೆ ನಮ್ಮ ಕೌಂಟಿಂಗ್ ಸೆಂಟರ್ಸ್ ಕಳ್ಸೋಕ್ಕಾಗಲ್ಲ, ಅದಕ್ಕೆ ಮ್ಯಾನ್ ಪವರ್ ಬೇಕೇ ಬೇಕು, ಮಾನವ ಸಂಪನ್ಮೂಲವನ್ನು ಬಳಸಿಯೇ ನಾವು EVM ಮಷಿನ್ಗಳನ್ನು ಪೇರಿಸಿ ಇಡಬೇಕು, ಅದರ ಪ್ರಕಾರ ಎತ್ಕೊಂಡು ಹೋಗ್ತಾರೆ, ಎಲ್ಲರೂ ವೆಹಿಕಲ್ಗಳು ತೊಗೊಂಡು ಹೋಗ್ತಾರೆ. ಹೀಗೆ ಸ್ಟ್ರಾಂಗ್ ರೂಮ್ ಒಳಗೆ ಹೋಗೋದು ಅಸಂವಿಧಾನಾತ್ಮಕ, ಅನ್ಕಾನ್ಸ್ಟಿಟ್ಯೂಷನಲ್. ಅದು ಕೂಡ ಅಭ್ಯರ್ಥಿ ಸ್ಟ್ರಾಂಗ್ ರೂಮ್ ಒಳಗೆ ಹೋಗೋ ಹಾಗೇ ಇಲ್ಲ. ಇದೇ ರೀತಿ ಒಂದು ವೇಳೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಹೋಗಿದ್ರೆ, ಹಿಮಂತ ಬಿಸ್ವ ಶರ್ಮಾ ಆಸಾಮಿನ ಸ್ಟ್ರಾಂಗ್ ರೂಮ್ ಒಳಗಡೆ ಹೋಗಿದ್ರೆ ಇಡೀ ದೇಶಕ್ಕೆ ಬೆಂಕಿ ಹತ್ತಿರೋದು ಇಷ್ಟೊತ್ತಿಗೆ. ರಾಹುಲ್ ಗಾಂಧಿ ಕಿಡಿ ಹಚ್ಚಿಬಿಡೋರು, ಸ್ಟ್ರಾಂಗ್ ರೂಮ್ ಒಳಗಡೆ ಕ್ಯಾಂಡಿಡೇಟ್ ಹೋಗಿದ್ದಾರೆ ಇಡೀ ಎಲೆಕ್ಷನ್ನ ಅನರ್ಹಗೊಳಿಸಿ ಅಂತ. ಆದರೆ ಮಮತಾ ಬೇಗಂ ಆ ರೀತಿ ಒಳಗೆ ಹೋದರೂ ಕೂಡ ಎಲೆಕ್ಷನ್ ಕಮಿಷನ್ ಆಗಲಿ, ಭಾರತೀಯ ಜನತಾ ಪಾರ್ಟಿ ಆಗಲಿ, ಡಿಪಾರ್ಟ್ಮೆಂಟ್ ಆಫ್ ಹೋಮ್ಸ್ ಆಗಲಿ, ಯಾವುದೇ ರೀತಿ ಕೇಂದ್ರ ಗೃಹ ಸಚಿವಾಲಯ ಆಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆಕೆಗೆ ತಾಪತ್ರಯವನ್ನು ಉಂಟು ಮಾಡಲಿಲ್ಲ, ತೊಂದರೆಯನ್ನು ಉಂಟು ಮಾಡಲಿಲ್ಲ, ಖಚಿತಗೊಳ್ಳಿ ಅಂತ ರಾತ್ರೋರಾತ್ರಿ ಹೋಗಿ ಗಲಾಟೆ ಮಾಡಲಾಯಿತು. ಅಂದರೆ ಆಕೆಗೆ ಖಚಿತವಾಗಿ ಹೋಗಿತ್ತು ಆಗಿರುವಂಥ 92% ಮತದಾನ ಈ ಹಿಂದೂ ಧ್ರುವೀಕರಣದಿಂದ ಆಗಿರೋದು, ಅಸಲಿ ಮತದಾರರು ಮತ ಹಾಕಿದ್ದಾರೆ, ತಾನು ಸೋಲ್ತೇನೆ ಅಂತ. ಅದಕ್ಕಿಂತ ಮುಂಚೆ ಒಂದು ನರೇಟಿವನ್ನು ಸೃಷ್ಟಿ ಮಾಡಿದರು. ಫಲಿತಾಂಶ ಬರುವ ಕೊನೆಯ ಕ್ಷಣದವರೆಗೂ 15ನೇ ಸುತ್ತಿನವರೆಗೂ ಆಕೆ ಸುಮ್ಮನೆ ಇದ್ದರು. 15ನೇ ಸುತ್ತಾದಮೇಲೆ ಈಕೆ ಗಲಾಟೆ ಶುರುವಾಯಿತು. ಯಾವಾಗ ಚುನಾವಣೆಯ ಫಲಿತಾಂಶ ರಾತ್ರಿ ಬಂತೋ ಅಲ್ಲಿ ರಾತ್ರಿಯಿಂದ ಈಕೆಯ ಮನೆಯಲ್ಲಿ ಸಭೆ ಶುರುವಾಯಿತು, ಕಾಳಿಘಾಟ್ ಮನೆಯಲ್ಲಿ. ಶುರುವಾಗಿದ್ದು ಮಾರನೇ ದಿವಸ ಮಧ್ಯಾಹ್ನದ ಪತ್ರಿಕಾಗೋಷ್ಠಿವರೆಗೂ ಮುಂದುವರ್ಕೊಂಡು ಬಂತು. ಆದರೆ ವಾಸ್ತವವಾಗಿ ಈಕೆಯ ಸೋಲಿಗೆ ಕಾರಣ ಈಕೆಯ ಜೊತೆಗಿದ್ದ ಇತರ ಪಕ್ಷದವರೇ ಅನ್ನೋದನ್ನು ನಾನೀಗ ನಿಮಗೆ ಸ್ಪಷ್ಟಪಡಿಸ್ತೀನಿ. ಮೊದಲನೇದಾಗಿ ಈಕೆಯ ವೋಟ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ, ಅದು 30%ನಿಂದ ಈಕೆಯ ವೋಟ್ ಬ್ಯಾಂಕ್ ಶುರುವಾಗುತ್ತೆ. ಶಿ ಸ್ಟಾರ್ಟ್ಸ್ ಫ್ರಮ್ 30th ಸೀಟ್, 30% ವೋಟ್ ಅಲ್ಲಿಂದನೇ ಸ್ಟಾರ್ಟ್. ಮುಸಲ್ಮಾನರ ಮತಗಳನ್ನು ಪಡೆದೇ ಅದರ ನಂತರ ಉಳಿದ ಮತಗಳು ಬರಬಹುದು, ಬರದೇ ಇರಬಹುದು. ಇದು ಇಡೀ ದೇಶದಲ್ಲಿದ್ದಂಥ ನರೇಟಿವ್. ಹಾಗಾದರೆ 70% ಉಳಿದ ಮತಗಳಿದಾವಲ್ಲ, ಅವರೇನು ಶೇಂಗಾ ತಿನ್ಕೊಂಡು ಕೂತಿದ್ರ, ಕಡಲೆಕಾಯಿ ತಿನ್ಕೊಂಡು ಕೂತಿದ್ರ, ಪುಟಾಣಿ ತಿನ್ಕೊಂಡು ಕೂತಿದ್ರ? ಅವರು ಕೂಡ ಮತ ಬ್ಯಾಂಕ್ ಆಗುವ ಸಾಧ್ಯತೆ ಇತ್ತಲ್ವಾ? ನಾನು ಹೇಳೋದಲ್ಲ, ರಾಮ್ ಮನೋಹರ್ ಲೋಹಿಯಾ ಹೇಳಿದ್ದಾರೆ. ಯಾರು ಇವರು ಸಮಾಜವಾದದ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ರಾಮ್ ಮನೋಹರ್ ಲೋಹಿಯಾ ಅವರ ಸ್ಟೇಟ್ಮೆಂಟನ್ನು ನೋಡಲಿ. ರಾಮ್ ಮನೋಹರ್ ಲೋಹಿಯಾ ಹೇಳಿದರು, ನೀವು ಈ ರೀತಿ ಮುಸಲ್ಮಾನ ತುಷ್ಟೀಕರಣದಿಂದ ಅದನ್ನು ಮತ ಬ್ಯಾಂಕ್ ಮಾಡಿಕೊಂಡ್ರೆ ಮುಂದೆ ಒಂದು ದಿವಸ ಹಿಂದೂ ಮತ ಬ್ಯಾಂಕ್ ಆದಾಗ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ಆದ್ದರಿಂದ ನೀವು ಸಮಾಜವಾದವನ್ನು ಪಾಲಿಸಿ, ಈ ರೀತಿ ಧ್ರುವೀಕರಣ ಮಾಡಬೇಡಿ ಅಂತ ಅವತ್ತಿನ ದಿವಸವೇ ಹೇಳಿದರು. ಆದರೆ ಇವರು ಹಿಂದೂ ಮತ ಬ್ಯಾಂಕ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇವರೆಲ್ಲ ನಂಬಿಕೊಂಡು ಮುಸಲ್ಮಾನರ ತುಷ್ಟೀಕರಣವನ್ನು ಮಾಡಿದರು. ಅವರು ಯಾರ್ಯಾರು ಎಷ್ಟೆಷ್ಟು ಸೀಟ್ನಲ್ಲಿ ನಿಲ್ಲಿಸಿದ್ರು ಅನ್ನುವಂಥ ಲೆಕ್ಕಾಚಾರವನ್ನು ಪಶ್ಚಿಮ ಬಂಗಾಳದ ಬಗ್ಗೆ ಮಾತ್ರ ಹೇಳ್ತೀನಿ.
ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರ ವಿರುದ್ಧ ಮತ ಹಾಕಿ ಮಮತಾ ಬೇಗಂ ಸೋಲಿಗೆ ಕಾರಣರಾಗಿದ್ದಾರೆ. ನಾನು ಹೇಳ್ತಾ ಇರೋದು ನಿಖರವಾದ ಅಂಕಿ ಸಂಖ್ಯೆಗಳ ಮೂಲಕ ಹೇಳ್ತಾ ಇದ್ದೀನಿ. ಯಾವುದೋ ಸುಮ್ಮನೆ ಉಡಾಫೆ ಮಾತುಗಳಲ್ಲಿ ಹಿಂಗಾಗಿರ್ಬೋದು, ಈ ಥರ ಮಾಡಿರ್ಬೋದು, ಸ್ಪಷ್ಟವಾದಂಥ ಸಂಖ್ಯೆ. ನೀವು ಇದನ್ನು ತಾಳೆ ಹಾಕಿ ಚೆಕ್ ಮಾಡ್ಕೋಬೋದು. ನಾನು ಯಾವಾಗಲೂ ಹೇಳ್ತೇನೆ, ನಾನು ಹೇಳಿದ್ದನ್ನು 100ಕ್ಕೆ 100 ನಂಬೋದಕ್ಕಿಂತ ನೀವನ್ನು ಕ್ರಾಸ್ ಚೆಕ್ ಮಾಡಿ. ಸರಿ ಇಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ತಿದ್ಕೋತೇನೆ ನನ್ನಿಂದ ತಪ್ಪಾಗಿದ್ದರೆ. ನೋಡಿ, 90,80,000 ಮತಗಳನ್ನು ಡಿಲೀಟ್ ಮಾಡಲಾಯಿತು. ನಿಮ್ಗೆ ಗೊತ್ತಿದೆ. ಮೊದಲು ಬೇಸಿಕ್ ಹೇಳಿಬಿಡ್ತೇನೆ, ಆಮೇಲೆ ಸೀಟ್ಗಳ ಸಂಖ್ಯೆ ಹೇಳ್ತೇನೆ. ಈ 90,80,000ದಲ್ಲಿ 63 ಲಕ್ಷ ಜನರಲ್ಲಿ ಮೃತಪಟ್ಟವರಿದ್ದರು, ಬೇರೆ ಕಡೆ ವಲಸೆ ಹೋದವರಿದ್ದರು, 2 ಸಲ ಡುಪ್ಲಿಕೇಟ್ ಎಂಟ್ರಿ ಆಗಿದ್ವಿದ್ದು, 1 ಜಾಗ 2 ಜಾಗ ಹೀಗೆ ಎಲ್ಲ ಕಡೆ ಇದ್ದವಂಥವರಿದ್ದರು, ಎಲ್ಲರೂ ಇದ್ದರು. 27 ಲಕ್ಷ ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂದಾದಂಥದ್ದು. ಅಂದರೆ ಒಬ್ಬ ತಂದೆಗೆ 150 ಜನ ಮಕ್ಕಳು, ಒಬ್ಬ ತಂದೆ ಅವ್ರಿಗಿಬ್ಬರು ತಂದೆಯರು, ಏನೇನೋ ವಿಚಿತ್ರವಾಗಿರುವಂಥ ತಾರ್ಕಿಕವಾಗಿ ಇದು ಇರಲಾರ್ದಂಥ 27 ಲಕ್ಷ ಇದ್ದು. ಹೀಗೆ ಡಿಲೀಟ್ ಆದಂಥ ಇದು ಇದಾವಲ್ಲ, ಕೊನೆ 27 ಲಕ್ಷ ಅಂತ ನೀವೇನು ಹೇಳ್ತಿರಲ್ಲ, 20 ಸೀಟುಗಳು ಮ್ಯಾಕ್ಸಿಮಮ್ ಡಿಲಿಷನ್ ಆಗಿರುವಂಥ ಸೀಟುಗಳ ಸಂಖ್ಯೆ 20 ಪಶ್ಚಿಮ ಬಂಗಾಳದಲ್ಲಿ. ಅದರಲ್ಲಿ 14 ಸ್ಥಾನಗಳಲ್ಲಿ TMC ಗೆದ್ದಿದೆ, 6 ಸ್ಥಾನಗಳಲ್ಲಿ BJP ಗೆದ್ದಿದೆ. ಎಲ್ಲಿ ಅತಿ ಹೆಚ್ಚು ಗರಿಷ್ಠವಾದಂಥ ಡಿಲಿಷನ್ ಆಗಿದೆ ಅಂತ ಇವತ್ತು SIR ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ ಡಿಲಿಷನ್ ಆಗಿರುವಂಥ ಕ್ಷೇತ್ರಗಳೇನಿದಾವೆ ಅಲ್ಲೆಲ್ಲ TMC ಗೆದ್ಕೊಂಡ್ಬಂದಿದೆ. ಅಂದರೆ SIR ಇಂದ ಆಗಿರುವಂಥ ದೊಡ್ಡ ಸಮಸ್ಯೆ ಅಲ್ಲ ಇದು. ಜನ ಮನಸ್ಸು ಪರಿವರ್ತನೆಯಾಗಿ ಈಕೆಗೆ ಮತ ಹಾಕಬಾರ್ದು, ಈಕೆಯ ದುಂಡಾವರ್ತನೆ ಜಾಸ್ತಿ ಆಗಿದೆ, ದೌರ್ಜನ್ಯ ಜಾಸ್ತಿ ಆಗಿದೆ, ನಾವು ಬದುಕಬೇಕು ಇನ್ನು ಮುಂದೆ, ಆದ್ದರಿಂದ ಈಕೆ ಬೇಡ ಅಂತ ಆಡಳಿತ ವಿರೋಧಿ ಅಲೆಯಿಂದ ಈಕೆ ಚುನಾವಣೆಯಲ್ಲಿ ಸೋತಿದ್ದು. ಇನ್ನು ಮುಸಲ್ಮಾನ ಮತ ಬ್ಯಾಂಕ್ ಬಗ್ಗೆ ಮಾತಾಡೋಣ. ಮುಸಲ್ಮಾನ ಮತ ಬ್ಯಾಂಕ್ ಇದ್ದರೂ ಹೇಗೆ ಸೋಲ್ತಾರೆ? ಯಾಕಂದ್ರೆ 30ರಿಂದ 70% ಮತ ಇರುವಂಥ ಬ್ಯಾಕ್ಗ್ರೌಂಡ್ ಇಟ್ಕೊಂಡಂಥ ಮಮತಾ ಬೇಗಂ, ಹೆಸರೇ ಬೇಗಂ ಅಂತ ಇಟ್ಟಿದ್ದೆ ನಾವು. ನಾನು ಭಾಳ ಜನ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಹೇಳ್ತಾರೆ, ಮಮತಾ ಬೇಗಂ ಅನ್ಬೇಡಿ ಸಾರ್, ಮಮತಾ ಅನ್ನೋದು ನಮ್ಮದು ಸಂಸ್ಕೃತ ಶಬ್ದ, ಮಮತೆ ಅನ್ನೋದು ಮಮತಾಜ್ ಅನ್ನಿ ಅಂತ, ಪೂರ್ತಿ ತಿರುಚೋದು ಬೇಡ ಅಂತ ಮಮತಾ ಬೇಗಂ ಅಂತ ಸದ್ಯಕ್ಕೆ ಇಟ್ಕೊಂಡಿರೋಣ. 47 ಜನ ಅಭ್ಯರ್ಥಿಗಳನ್ನು ಈಕೆ ಮುಸಲ್ಮಾನ ಅಭ್ಯರ್ಥಿಗಳನ್ನು ಹಾಕಿದರು ಪಶ್ಚಿಮ ಬಂಗಾಳದಲ್ಲಿ. CPM ಎಷ್ಟು ಜನರನ್ನು ಹಾಕಿತ್ತು? 29 ಜನ ಮುಸಲ್ಮಾನ ಅಭ್ಯರ್ಥಿಗಳಿದ್ದರು. ಕಾಂಗ್ರೆಸ್ ಎಷ್ಟು ಜನ ಮುಸಲ್ಮಾನ ಅಭ್ಯರ್ಥಿಗಳು ಹಾಕಿದ್ರು? ಮಮತಾ ಬೇಗಂಗಿಂತ ಹೆಚ್ಚಿನ ಸೀಟು ಮುಸಲ್ಮಾನರಿಗೆ ಕೊಟ್ಟದ್ದು ಕಾಂಗ್ರೆಸ್ಸು. ಪಶ್ಚಿಮ ಬಂಗಾಳದಲ್ಲಿ 78 ಸ್ಥಾನಗಳಲ್ಲಿ ಮುಸಲ್ಮಾನ ಅಭ್ಯರ್ಥಿಗಳು ನಿಂತಿದ್ದರು ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬೇಗಂ 47 ಜನರಿಗೆ ಟಿಕೆಟ್ ಕೊಟ್ಟರೆ ಇವರು 78 ಜನರಿಗೆ ಕೊಟ್ಟಿದ್ರು. ಇನ್ನು ಹುಮಾಯೂನ್ ಅಂತಿದ್ನಲ್ಲ, 2 ಕ್ಷೇತ್ರದಲ್ಲಿ ಗೆದ್ದಿದ್ದಾನೆ ಇವನು, ಬಾಬ್ರಿ ಮಸೀದಿ ಕಟ್ಟೋನು. ಈ ಹುಮಾಯೂನು 90 ಜನ ಅಭ್ಯರ್ಥಿಗಳನ್ನು ಹಾಕಿದ್ದ. ಇನ್ನು ಫುರ್ಫುರಾ ಶರೀಫ್ ಅಂತಿದ್ನಲ್ಲ, ISF ಅಂತ, ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅಂತ, ಆತ 24 ಜನ ಅಭ್ಯರ್ಥಿಗಳನ್ನು ಹಾಕಿದ್ದ. 250 ಜನ ಮುಸಲ್ಮಾನ ಅಭ್ಯರ್ಥಿಗಳು ತಮ್ಮ ತಮ್ಮ ಓಟುಗಳನ್ನೇ ಒಡ್ಕೊಂಡಿದ್ದಾರೆ. ಹಿಂದೂಗಳು ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದ್ದಾರೆ. ಅದಕ್ಕೆ ಸಾಕ್ಷಿ ಬೇರೆ ಯಾವುದು ಬೇಡ, ಮತಗಟ್ಟೆಗೆ ಹೋಗಬೇಡಿ, EVM ತೆಗೆದು ನೋಡಬೇಡಿ, ಏನೂ ಮಾಡಬೇಡಿ ಸ್ವಾಮಿ. ಕಳೆದ ಫಲಿತಾಂಶ ಬಂದ 48 ಗಂಟೆಗಳಲ್ಲಿ ಇಡೀ ಪಶ್ಚಿಮ ಬಂಗಾಳದಿಂದ ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿ. ಕಾಲೇಜಿನ ಕ್ಯಾಂಪಸ್ನಲ್ಲಿರುವಂಥ ಬಿಲ್ಡಿಂಗನ್ನು TMC ಆಫೀಸ್ ಮಾಡ್ಕೊಂಡಿದ್ರು. ಅದನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋಗಿ ಕಿತ್ತಿ ಬೀಸಾಕಿ ಕ್ಲಾಸ್ ರೂಮನ್ನು ಮಾಡಿ ಪರಿವರ್ತನೆ ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಕಚೇರಿ ಆಗಲಾರದ ಹಾಗೆ TMC ಅವರು ಬೋರ್ಡ್ ಹಾಕ್ಕೊಂಡಿದ್ರು. ಬೋರ್ಡನ್ನು ಕಿತ್ತೊಗೆಯಲಾಯಿತು, ಕೇಸರಿ ಬಣ್ಣವನ್ನು ಎಲ್ಲ ಕಡೆ ಹೊಡೆಯಲಾಯಿತು, ಭಗವಾ ಬಣ್ಣವನ್ನು ಹೊಡೆಯಲಾಯಿತು. ಅದಕ್ಕಿಂತ ಮಜಾ ಹೇಳ್ತೀನಿ, ಭಾಳ ಇಂಟ್ರೆಸ್ಟಿಂಗ್. ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂದರೆ, ಆಸನ್ಸೋಲ್ ಅನ್ನುವಂಥ, ಆಸನ್ಸೋಲ್ ಉತ್ತರ ನಾರ್ತ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಬ್ಬ BJP ಅಭ್ಯರ್ಥಿ ಗೆದ್ದಿದ್ದಾರೆ. ಆತನ ಹೆಸರು ಕೃಷ್ಣೇಂದು ಮುಖರ್ಜಿ ಅಂತ. ಈ ಕೃಷ್ಣೇಂದು ಮುಖರ್ಜಿಯ ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಅಲ್ಲ, ಅಲ್ಲೊಂದು ಬಸ್ತಿನ್ ಬಾಜಾರ್ ಅಂತಿದೆ, ಮುಸಲ್ಮಾನರ ಮಾರ್ಕೆಟ್ ಅದು. ಆ ಬಸ್ತಿನ್ ಬಾಜಾರ್ನಲ್ಲಿ ಒಂದು ಜಾಮಾ ಮಸೀದಿ ಇದೆ. ಆ ಜಾಮಾ ಮಸೀದಿಯ ಹತ್ತಿರಕ್ಕೆ ಒಂದು ದುರ್ಗಾ ಮಂದಿರ ಇದೆ. ಮಮತಾ ಬೇಗಂ ಏನು ಮಾಡಿದರು ಅಂದರೆ, ಈ ಆಸನ್ಸೋಲ್ನ ದುರ್ಗಾ ಮಂದಿರದ ಬಾಗಿಲು ತೆಗೆದ್ರೆ ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸಿದರೆ ಪಕ್ಕದಲ್ಲಿರುವಂಥ ಜಾಮಾ ಮಸೀದಿಯಲ್ಲಿ ನಮಾಜ್ ಮಾಡೋರಿಗೆ ತೊಂದರೆ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಕಳೆದ 15 ವರ್ಷಗಳಿಂದ ಈ ದುರ್ಗಾ ಮಂದಿರಕ್ಕೆ ಬೀಗ ಹಾಕಿಟ್ಟಿದ್ರು. ಕೋರ್ಟಿನಿಂದ ಆರ್ಡರ್ ಆಗಿತ್ತು, ಏನಂತ, ಬೀಗವನ್ನು ತೆರವುಗೊಳಿಸಬೇಕು, ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದರೆ TMCಯ ಗೂಂಡಾಗಿರಿಯಿಂದ ಅಲ್ಲಿ ಬಾಗಿಲು ತೆಗಿಲಿಕ್ಕಾಗಿರಲಿಲ್ಲ.
ಕೋರ್ಟಿನ ಆರ್ಡರ್ ಇಟ್ಕೊಂಡು ಬೀಗ ತೆಗಿಲಿಕ್ಕೆ ಬಂದರೆ ಹೊಡೆದು ಸಾಯಿಸುವ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಭಯಪಟ್ಟು ಜಮ್ಮು ಕಾಶ್ಮೀರದಲ್ಲಿ ಹಿಂಗಾಗಲ್ಲ ರೀ. ಅಲ್ಲಿ ದೇವಸ್ಥಾನದಲ್ಲಿ ಎಷ್ಟೋ ದೇವಸ್ಥಾನದಲ್ಲಿ ಈಗಲೂ ಪೂಜೆ ನಡೀತಾ ಇದೆ. ನಾನು ಸ್ವತಃ ಹೋಗಿ ನೋಡಿ ಬಂದಿದ್ದೀನಿ. ಭಾಳಷ್ಟು ದೇವಸ್ಥಾನಗಳು ಶ್ರೀನಗರದ ಸುತ್ತಮುತ್ತಲು ಇರುವಂಥವೆಲ್ಲ ಪಾಳು ಬಿದ್ದಿದ್ದಾವೆ. ಕೆಲವು ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇದೆ. ನಾನೇ ಸ್ವತಃ ಹೋಗಿ ನೋಡ್ಕೊಂಬಂದಿದ್ದೀನಿ. ಅದಕ್ಕಿಂತ ಕೆಟ್ಟ ದರಿದ್ರ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಇದ್ದದ್ದು. ಅಲ್ಲಿ ಹೋಗಿ ನಿನ್ನೆ ಸಂಪೂರ್ಣವಾಗಿ ಬೀಗವನ್ನು ಒಡೆದು ಒಳಗಡೆ ಸಂಪೂರ್ಣ ನೈರ್ಮಲ್ಯಗೊಳಿಸಿ ಪೂಜೆಗೆ ಅನುವು ಮಾಡಿಕೊಡಲಾಯಿತು. ನಿರಂತರವಾಗಿ ಪೂಜೆ ಗಂಟೆ ಮೊಳಗಲಿಕ್ಕೆ ಶುರುವಾಗಿದೆ ಈ ಆಸನ್ಸೋಲ್ನಲ್ಲಿ ಬಸ್ಸಿನ ಬಾಜಾರಲ್ಲಿ. ಓಟ್ ಚೋರಿ ಅಂತ ಹೆಂಗೆ ಹೇಳ್ತೀರಿ ಸ್ವಾಮಿ? ಈ ರೀತಿ ಜನ ತಮಗೆ ತಾವೇ ವಾಲಂಟಿಯರ್ ಆಗಿ ಯಾರೂ ಕೂಡ ಕಾರ್ಯಕರ್ತರಲಾರದಂಥ ಜನಸಾಮಾನ್ಯರು ಭಕ್ತರು ಅನ್ನೋರು ಈ ರೀತಿಯ ಕೆಲಸ ಮಾಡ್ತಾರೆ. ಇನ್ನೊಂದು ಉದಾಹರಣೆಯನ್ನು ಹೇಳ್ಬಿಡ್ತೀನಿ. ಮುರ್ಷಿದಾಬಾದ್ನ ಮುನ್ಸಿಪಾಲ್ಟಿ ಸ್ವಾಮಿ, ಇಲ್ಲಿ ಮಹಾಕಾಳಿ ಪೂಜಾ ನಡೀತಾ ಇತ್ತು. ಪಶ್ಚಿಮ ಬಂಗಾಳದ ಎಲ್ಲ ಆಫೀಸ್ಗಳಲ್ಲಿ ಒಂದು ಪದ್ಧತಿ ಇದೆ. ನಮ್ಮಲ್ಲಿ ಹೆಂಗೆ ನಾವು ಶುಕ್ರವಾರ ದಿವಸ ಸೋಮವಾರ ದಿವಸ ಸಂಜೆ ಪೂಜೆ ಮಾಡಿಸ್ತೀವಿ, ಅಂಗಡಿಯಲ್ಲಿ ಮಂಡಕ್ಕಿ ತಂದಿಡ್ತೀವೋ ಆ ರೀತಿ ಅಲ್ಲಿ ಮಹಾಕಾಳಿ ಪೂಜೆ ಮಾಡ್ತಾರೆ. ಇಲ್ಲಿ ಕಳೆದ 11 ವರ್ಷಗಳಿಂದ 11 ವರ್ಷಗಳಿಂದ ಮಹಾಕಾಳಿ ಪೂಜೆನ ಸಂಪೂರ್ಣವಾಗಿ ನಿಲ್ಲಿಸಲಾಗಿತ್ತು. ನಿನ್ನೆ ಹಲವಾರು ಮಹಿಳೆಯರು ಒಳಗೆ ಬಂದು ಇಡೀ ಪ್ರಾಂಗಣವನ್ನು ನೀರಿನಿಂದ ಶುದ್ಧೀಕರಿಸಿ ನೈರ್ಮಲ್ಯಗೊಳಿಸಿ ಪೂಜೆಗೆ ಅನುವು ಮಾಡಿ ಮಹಾಕಾಳಿ ಪೂಜೆಯನ್ನು ಮಾಡಿದರು. ಇನ್ನು ಜಹಾಂಗೀರ್ ಖಾನ್ ಅನ್ನುವಂಥ ಒಬ್ಬ ಅವಿವೇಕಿ ಇದ್ದ. ನಿಮ್ಗೆ ಹೇಳಿದ್ದೀನಿ ಆತನ ಬಗ್ಗೆ. ಆತನಿಗೆ ನಮ್ಮ ಉತ್ತರ ಪ್ರದೇಶದ IPS ಬಂದು ಚೆನ್ನಾಗಿ ತಡೆದುಕ್ತಾರೆ ಅಂತ ಓಡಾಬಿಟ್ಟಿದ್ದ ನಾವು. ಆತನ ಮನೆಗೆ ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಫೀಸ್ಗೆ ನುಗ್ಗಿ ಆತನ ಆಫೀಸ್ನಲ್ಲಿರುವಂಥ ಎಲ್ಲ ಡೂಪ್ಲಿಕೇಟ್ ವೋಟರ್ ಐಡಿಗಳೇನಿದಾವೆ ಎಲ್ಲ ಹೊರಗೆ ತೆಗೆದಿದ್ದಾರೆ. ಅದನ್ನು ಮಾಧ್ಯಮದವರು ತೋರಿಸಿದ್ದಾರೆ. ಅಲ್ಲಿದ್ದಂಥ ಎಲ್ಲ TMC ಬೋರ್ಡ್ಗಳನ್ನು ಕಿತ್ತಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಜೆಂಡಾಗಳು ಅಲ್ಲಿ ಹಾರಾಡ್ತಾ ಇದ್ದಾವೆ. ನಾನು ಕೇವಲ 3-4 ಉದಾಹರಣೆಗಳನ್ನು ನಿಮಗೆ ಹೇಳ್ತಾ ಇರೋದು. ಇಂಥ ಸಹಸ್ರ ಸಂಖ್ಯೆಯಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನೆ ಆಗ್ತಾ ಇದೆ. ಹಾಗಂತ ಲಾ ಆ್ಯಂಡ್ ಆರ್ಡರ್ ಪೂರ್ತಿ ಹಾಳಾಗಿ ಯಾರನ್ನೂ ಹೊಡೆದ್ರು ಕತ್ತರಿಸಿದ್ರು ಮಾಡಿದ್ರು ಇಲ್ಲ. ಒಬ್ಬ ಪಾಪ ಹಿಂದೂ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯವ್ರನ್ನ TMC ಅವರು ನಿನ್ನೆ ಸಂಜೆ ಹತ್ಯೆ ಮಾಡಿದ್ದಾರೆ. ಭಾಳ ದುಃಖದ ಸಂಗತಿ ಅದು. ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯ MLAಗಳು ಕರೆ ಕೊಡ್ತಾ ಇದ್ದಾರೆ, ದಯವಿಟ್ಟು ನೀವು TMC ಕಾರ್ಯಕರ್ತರ ಹಾಗೆ ಗೂಂಡಾಗಿರಿ ಮಾಡಬೇಡಿ. ಹಾಗೆ ಮಾಡುವುದರಿಂದ ಜನ ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ ಹೊರಟೋಗುತ್ತೆ. ಕಾನೂನುಬದ್ಧವಾಗಿ ನಾವು ಏನು ಮಾಡಬೇಕು ಅಂತ ಮಾಡಬೇಕು. ಈ ರೀತಿ ಗುಂಡಾವರ್ತನೆ ಮಾಡೋದಾದ್ರೆ TMC ಅವರೇ ಬರ್ತಿದ್ರು. ಕಾನೂನು ಪ್ರಕಾರ ಆಗುವ ಕೆಲಸಕ್ಕೆ ನಾವು ಅವಕಾಶ ಮಾಡಿಕೊಡಿ, ಆ ರೀತಿ ಗಲಾಟೆ ಮಾಡಿಬಿಡಿ. ಆದರೆ 15 ವರ್ಷಗಳಿಂದ ಒಳಗಡೆ ಕೊತ ಕುದೀತಾ ಇತ್ತಲ್ಲ ಬಂಡಾಯ, ಅದು ಹೊರಗೆ ಹಾಕದೆ ಹೋದರೆ ಅವರಿಗೆಲ್ಲ BP ಬಂದ್ಬಿಡುತ್ತೆ. ಇಲ್ಲದೆ ಹೋದರೆ ತಾವು ಇಷ್ಟು ವರ್ಷ ಅಸಹಾಯಕರಾಗಿ ಸಹಿಸಿದೀವಲ್ಲ ಅನ್ನೋಂಥ ನೋವು ಅವರನ್ನು ಕಾಡತ್ತೆ. ಅದಕ್ಕೆ ಈಗ ಅವರೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡ್ಕೋತಾ ಇದ್ದಾರೆ. ಒಳ್ಳೆಯದು ಅಂತ ಹೇಳ್ತಾ ಇಲ್ಲ, ನಡೀತಿರುವಂಥ ಬೆಳವಣಿಗೆಯನ್ನು ನಾನು ತಮಗೆ ಹೇಳ್ತಾ ಇದ್ದೀನಿ. ನೋಡಿ ಸ್ಥಿತಿ ಹೇಗೆ ಬಂದಿದೆ ಅಂದರೆ, ನಾನು ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದ್ರು. ಏನಂತ? ಗಂಗೋತ್ರಿಯಿಂದ ಗಂಗಾಸಾಗರದವರೆಗೂ ಅಂತ, ಅಂಗಭಂಗ ಕಳಿಂಗ ಕಾಮರೂಪ ಅಂತ ಎಲ್ಲ ಕಡೆ BJP ಇರಬೇಕು ಅನ್ನೋದು ನರೇಂದ್ರ ಮೋದಿಯವರ ಸಂಕಲ್ಪ ಆಗಿತ್ತು. ಈಗ ನಿಮ್ಗೆ ಗೊತ್ತಿರಲಿ, ನೀವು ಭಾರತದ ಮ್ಯಾಪ್ ತೆಗೆದು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದೆ ಅಂತ ನೋಡಿದರೆ ಕೇಸರಿ ಬಣ್ಣ, ಭಗವಾ ಬಣ್ಣ ನಿಮಗೆ 72% ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ಭಾರತೀಯ ಜನತಾ ಪಾರ್ಟಿ ಈ ದೇಶದ 72% ಆಡಳಿತವನ್ನು ನಡೆಸ್ತಾ ಇದೆ. ಇನ್ನು 78% ಜನಸಂಖ್ಯೆ ಆಫ್ ದಿ ನೇಷನ್, ಈ ದೇಶದ 78% ಜನಸಂಖ್ಯೆಯನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ನಿರ್ವಹಿಸ್ತಾ ಇದೆ. ಇದಕ್ಕಿಂತ ಸಾರ್ಥಕ್ಯ ಇನ್ನೇನು ಬೇಕ್ರಿ? ಕಾಂಗ್ರೆಸ್ ಮುಕ್ತ ಭಾರತ್ ಅಂದ್ರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್ ಅಂದರೆ ಬೇರೆ ಏನೂ ಅಲ್ಲ, ಕಾಂಗ್ರೆಸ್ಸನ್ನು ಓಡಿಸೋದಲ್ಲ. ಯಾವ ಹಿಂದುತ್ವದ ವಿರೋಧಿ ಮನಸ್ಥಿತಿಯ ಜನ ಇದ್ರೋ ಅವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವುದು ಮತ್ತು ಹಿಂದೂಗಳ ಅಸ್ಮಿತೆಗೆ ಪೂರಕವಾಗಿ ಸರ್ಕಾರ ನಡೆಸೋದು. ಇದರಿಂದ ರಾಮರಾಜ್ಯ ಆಗತ್ತಾ? ಅದು ಕಾದು ನೋಡಬೇಕಾದ ಸಂಗತಿ. ಆದರೆ ಶತಶತಮಾನಗಳಿಂದ ಹಿಂದೂಗಳ ಮೇಲೆ ಮೊಘಲರ ಕಾಲದಿಂದ ನಡೀತಾ ಇರುವಂಥ ದೌರ್ಜನ್ಯ, ಮುಂಚೆ ಮೊಘಲರು ಬ್ರಿಟಿಷರು ಹಿಂಗೆ ಬಂತಲ್ಲ, ಅದಕ್ಕೊಂದು ಕೊನೆ ಆಗಬೇಕಲ್ವ, ಯಾರಾದರೂ ಒಂದು ಕಡೆ ಮುಗಿಸ್ಬೇಕಲ್ವ. ಆ ಮುಗಿಸುವ ಕಾರ್ಯಕ್ರಮವನ್ನು ಅತ್ಯಂತ ಸಾಂವಿಧಾನಿಕವಾಗಿ ಮುಗಿಸುವ ಕಾರ್ಯಕ್ರಮ ನಡೀತಾ ಇದೆ. ಮಧ್ಯೆ ಈ ರೀತಿ ಮಮತಾ ಬೇಗಂ ಥರದವ್ರು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ, ಅಲ್ಲ ರೀ, ನಾಳೆ ಆಕೆ ಟರ್ಮೇ ಮುಗಿದೋಯ್ತು ರೀ. ಇದ್ದರೂ ಇಲ್ಲದೇ ಇದ್ದರೂ ಆಕೆ ಅನೂರ್ಜಿತ, ಆಕೆ ರಾಜೀನಾಮೆಯ ಪತ್ರವೇ ಬೇಕಿಲ್ಲ, ರಾಜ್ಯಪಾಲರ ಆದೇಶ ಆಗಬೇಕಾಗಿಲ್ಲ. ಸ್ವಾಮಿ ಯಾರು ಇವರೆಲ್ಲ ಕಾನ್ಸ್ಟಿಟ್ಯೂಷನ್ ನೋಡಿ, ಮೊನ್ನೆವರೆಗೂ ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ರು? ಸ್ವಾಮಿ, ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟಿರೋದು ಮಮತಾ ದೀದಿ ಅಂತ ಹೇಳ್ಕೊಂಡು ಓಡಾಡಿದರು, ಮಮತಾ ಜಿ ಅಂತ ಹೇಳಿದರು. ಈಗೇನಂತಾರೆ? 100 ಸೀಟುಗಳ ಚೋರಿ ಆಗಿರೋ ವಿಚಾರದಲ್ಲಿ ನಾವು ಮಮತಾ ದೀದಿಯವ್ರ ಜೊತೆ ಇದ್ದೀವಿ ಅಂತ ಹೇಳ್ತಾರೆ.
ಅಂದರೆ ಇನ್ನೊಂದು ಮಾತನ್ನು ಅವ್ರು ಹೇಳಿದ್ದಾರೆ, ದಯವಿಟ್ಟು ಕಾಂಗ್ರೆಸ್ನವರು ಸಂತೋಷ ಪಡಬೇಡಿ ಟಿ ಎಮ್ ಸಿ ಸೋತದ್ದಕ್ಕೆ, ದಯವಿಟ್ಟು ಆ ರೀತಿ ಸಂತೋಷ ಪಡೋದು ಸರಿಯಲ್ಲ ಅಂತ ರಾಹುಲ್ ಗಾಂಧಿ ನಿನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಟಿ ಎಮ್ ಸಿ ಎ ಸೋಲನ್ನು ಹರ್ಷೋಲ್ಲಾಸದಿಂದ ವಿಜಯೋತ್ಸವ ಆಚರಿಸುವ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಇಡೀ ದೇಶ ಈಕೆಯ ಸೋಲಿಗಾಗಿ ಕಾಯ್ತಾ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಆಕೆಯ ಸೋಲಿಗೆ ಕಾಂಗ್ರೆಸ್ ಕೂಡ ಕಾಯ್ತಾ ಇತ್ತು ಅನ್ನೋದು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೇನು ಅನ್ನುವಂಥ ಸಾಂವಿಧಾನಿಕ ಬಿಕ್ಕಟ್ಟಾಗತ್ತೆ. ಭಾಳ ಮಜಾ ಇದೆ ಅದು. ಏನಂದರೆ ಏಕನಾಥ್ ಶಿಂದೆ ಹಳ್ಳಿಗೆ ಹೋಗಿ ಕೂತ್ಕೊಂಬಿಟ್ಟ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪದಗ್ರಹಣ ಸಮಾರಂಭ ನಡೀಬೇಕು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಯಿತು, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಅಂತಾಯಿತು, ಏಕನಾಥ್ ಶಿಂದೆಗೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತು. ನನಗೆ ಗೃಹ ಸಚಿವಾಲಯ ಬೇಕು. ಫೋನ್ ಆಫ್ ಮಾಡ್ಕೊಂಡು ಹೋಗಿ ತನ್ನ ಹಳ್ಳಿನಲ್ಲಿ ಕೂತ್ಕೊಂಡ್ಬಿಟ್ಟ. ಅಮಿತ್ ಶಾ ಒಂದು ಕೆಲಸ ಮಾಡಿದರು. ಏನು ಮಾಡಿದ್ರು ಹೇಳಿ? ಡೇಟ್ ಅನೌನ್ಸ್ ಮಾಡಿಬಿಟ್ರು, ನಾಳೆ ಸಂಜೆ ಇಂಥ ಗ್ರೌಂಡ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಅಂದರೆ ನೀನು ಬಂದರೂ ಬರದೇ ಇದ್ದರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ವಿತ್ ಯು ವಿದೌಟ್ ಯು ಇನ್ಸ್ಪೈಟ್ ಆಫ್ ಯು. ಮದನ್ ಮೋಹನ್ ಮಾಳವೀಯ ಅವರು ಹೇಳಿದಾಗೆ, ನೀನಿದ್ದು ನೀನಿಲ್ಲದೆಯೂ ನಿನ್ನ ಹೊರತಾಗಿಯೂ ಜಗತ್ತು ನಡೆಯುತ್ತೆ ಅಂತ. ಎದ್ದು ಬಿದ್ದು ಓಡಿ ಬಂದು ಸೇರಿಕೊಂಡ. ಹಾಗೆ ಮಮತಾ ಬೇಗಂ ಇವತ್ತು ಏನೇ ಹಾರಾಡಿದರು, ಏನೇ ಪ್ರತಿಭಟನೆ ಮಾಡಿದರು, ಏನೇ ಗಲಾಟೆ ಮಾಡಿದರು, ಏನೇ ಸುದ್ದಿ ಆದರೂ ಕೂಡ ಅದು ಮನರಂಜನೆಯ ವಸ್ತು ಆಗಬಹುದೇ ವಿನಃ ಅರವಿಂದ್ ಕೇಜ್ರಿವಾಲ್ ನಾನು ಹೈಕೋರ್ಟ್ಗೆ ಹೋಗಿ ಮೇಡಮ್ ಜಡ್ಜ್ ಎದುರುಗಡೆ ಕೂಡಲ್ಲ ಅಂತ ಹೇಳಿರೋದು ಅದು ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದಲ್ಲಿ ಮನರಂಜನೆಯ ಸರಕಾಗಬಹುದೇ ವಿನಃ ವಾಸ್ತವವಾಗಿ ನ್ಯಾಯಾಲಯದ ಆವರಣದಲ್ಲಿ ಅದಕ್ಕೆ ಬೆಲೆ ಇರೋದಿಲ್ಲ. ಅದ್ರ ಬಗ್ಗೆ ಭಾಳ ಚೆನ್ನಾಗಿದೆ ಸಂಚಿಕೆ, ಅದು ಮಾತಾಡ್ತೀನಿ ನಾನು. ಅರವಿಂದ್ ಕೇಜ್ರಿವಾಲ್ ವಿಷಯ ಐತಿ ಮತ್ತೆ 20 ನಿಮಿಷ ಆಗುತ್ತೆ, ಅದು ಬೇಡ ಈಗ. ಅಂದರೆ ನಾನು ಇಲ್ಲಿ ಕಾಕತಾಳೀಯವಾಗಿ ನಿಮ್ಗೆ ಹೇಳ್ತಾ ಇರೋದು, ನಾನು ಕೋರ್ಟ್ಗೆ ಹಾಜರಾಗೋದಿಲ್ಲ ಅಂದ ತಕ್ಷಣ ಬಿಟ್ಬಿಡೋಕ್ಕಾಗಲ್ಲ. ಯಾವುದೋ ಒಬ್ಬ ಕ್ರಿಮಿನಲ್ನು ನಾನು ಹಾಜರಾಗೋದಿಲ್ಲ ಅಂದ್ರೆ ಹಂಗಾರೆ ಜಡ್ಜ್ ಸುಮ್ಮನೆ ಬಿಡ್ತಾರ? ಆಯ್ತಪ್ಪ ಹಂಗಾರೆ ನಾನು ಬೇಡ ಇನ್ನೊಬ್ಬರು ಬಂದು ಕೂಡಿಸ್ತೀನಿ ಅಂತ ಪಂಚಾಯಿತಿ ಮಾಡೋಕ್ಕಾಗತ್ತನ್ರಿ? ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಅದು. ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ನೀವು ಬಂದರೂ ಬರದೇ ಇದ್ದರೂ ಬಾಡಿ ವಾರಂಟಾಗಿ ಕೇಳ್ಕೊಂಬರ್ತಾರೆ. ಮಮತಾ ಬೇಗಮ್ಮು ಅಷ್ಟೇ, ನೀನು ರಾಜೀನಾಮೆ ಕೊಡಲಿ ಅನೂರ್ಜಿತಗೊಳ್ತೀಯ, ನಾಳೆ ಸಂಜೆ ಒಳಗೆ ನೀನು ಅನೂರ್ಜಿತಗೊಳ್ತೀಯ. ಅನೂರ್ಜಿತಗೊಂಡ್ಮೇಲೆ ನೀನು ಶಾಸಕಿ ಕೂಡ ಆಗಿರೋದಿಲ್ಲ, ಯಾಕಂದ್ರೆ ಸೋತಿರೋದು. ಏನಿದ್ರು ನೀವು ಮತ್ತೆ ನೀನು ದಿಲ್ಲಿಗೆ ಹೋಗಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬು ಅಲ್ಲಿ ಇಲ್ಲಿ ಗಲಾಟೆ ಮಾಡ್ಬೋದೇ ವಿನ ಪಶ್ಚಿಮ ಬಂಗಾಳದಲ್ಲಿ ನಿಮ್ಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಬೇಕಾದ ಸಂಗತಿ. ನನಗೆ ಭಾಳ ಮುಖ್ಯವಾಗಿ ಆಗಬೇಕಾಗಿದ್ದು ಏನಂದರೆ, ಯಾವ ಹಿಂದೂಗಳು 70% ಕಳ್ಳೆಕಾಯಿ ತಿನ್ಕೊಂಡು ಕೂತಿದ್ದಾರೆ ಅಂತ ಎಲ್ಲರೂ ಅನ್ಕೋತಿದ್ರಲ್ಲ, ಅವರು ಧ್ರುವೀಕರಣಕೊಂಡು ಮತ ಹಾಕಬಹುದು ಅನ್ನೋದನ್ನು ಪಶ್ಚಿಮ ಬಂಗಾಳ ತೋರಿಸ್ಕೊಟ್ಟಿದೆ. ಅದನ್ನೇ ನಾವು ಕರ್ನಾಟಕದಲ್ಲಿ ಮಾಡಿಬಿಟ್ರೆ ಸಿದ್ದರಾಮಯ್ಯನ ಗ್ಯಾಂಗ್ ಎಲ್ಲಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.